ಪ್ರಕೃತಿ ವಿಕೋಪ ಅದು ನಮ್ಮ ಕೈಯಲ್ಲಿಲ್ಲ, ಅದು ದೇವರ ಕೈಯಲ್ಲಿ ಇರುವಂಥದ್ದು. ಯಾವಾಗ ಪ್ರಕೃತಿ ವಿಕೋಪ ಆಗ್ತದೆ, ಅದು ಏನಾಗ್ತದೆ, ಎಲ್ಲಿ ಆಗ್ತದೆ, ಯಾರಿಂದಲೂ ಕೂಡ ಊಹಿಸ್ಲಿಕ್ಕೆ ಸಾಧ್ಯವಿಲ್ಲ. ಆದಂತ ಸಂದರ್ಭದಲ್ಲಿ ಆ ನೋವಿಗೊಳಪಟ್ಟವರು, ಸಂಕಷ್ಟಗೊಳಪಟ್ಟಂತ ಕುಟುಂಬ ಇರಲಿ, ಆ ಪ್ರದೇಶದ ಜೊತೆ ನಾವೆಲ್ಲ ಇದ್ದೇವೆ ಅಂತೇಳಿ ನಮ್ಮ ಕೆಲಸವನ್ನು ಆದಷ್ಟು ಫಾಸ್ಟ್ ಆಗಿ ನಮ್ಮ ಕೆಲಸ ಮಾಡಿಕೊಂಡು ಅವರಿಗಿರುವಂತ ನೋವನ್ನು ಆದಷ್ಟು ಕಡಿಮೆ ಮಾಡುವ ಜವಾಬ್ದಾರಿಯೇ ಅದು ನಮ್ಮ ಎಲ್ಲ ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ನಾವೆಲ್ಲಿಯೂ ಕೂಡ ಅದು ಆಗ್ಬಾರ್ದಂತೇಳಿ ನಮ್ಮ ಪ್ರಾರ್ಥನೆ, ಆಗುವುದು ನಮ್ಮ ತಡೆಗಟ್ಟಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಈ ಹಂತದಲ್ಲಿ ನಾನು ಮಂತ್ರಿಯಿಂದ ಹಿಡಿದು ತಳಮಟ್ಟದ ನೌಕರವರೆಗೆ ನಾವೆಲ್ಲರೂ ಕೂಡ ಒಂದು ಟೀಮ್ ವರ್ಕ್ ಆಗಿ ನಾವು ಈ ಒಂದು 3 ತಿಂಗಳ ಕಾಲ ನಮ್ಮ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕು. ಟೀಮ್ ವರ್ಕ್ ಅಂತ ಹೇಳಿದ್ರೆ ಅದು ನನಗೆ ಇಷ್ಟೇ ಕೆಲಸ ಅಂತಲ್ಲ, ಒಂದು ಹೆಜ್ಜೆ ಹೋಗಿ ಮುಂದೆ ಹೋಗಿ ಬೇರೆ ಬೇರೆ ಕೆಲಸ ಮಾಡಬೇಕಾದ್ರೂ ಕೂಡ ನಾವು ಮುಂದೆ ನಿಂತು ಮಾಡಬೇಕು. ನಾವು ಆಕ್ಟಿವ್ ಮಾತ್ರ ಅಲ್ಲ, ಈ 3 ತಿಂಗಳಲ್ಲಿ ವಿ ಆರ್ ಬಿ ಪ್ರೊಆಕ್ಟಿವ್. ಬಹುಶಃ ಆ ಒಂದು ಅನುಗುಣವಾಗಿ ನಮ್ಮ ಏನು ಕೆಲಸ ಕಾರ್ಯವಿದೆ ನಾವು ಅನ್ನಷ್ಟು ಉತ್ತಮವಾಗಿ ನಾವು ಮಾಡಬೇಕು. ಅದಕ್ಕಾಗಿ ತಾವೆಲ್ಲರೂ ಕೂಡ ಬುದ್ಧಿವಂತರಿದ್ದೀರಿ. ನೀವು ಬುದ್ಧಿವಂತರೊಟ್ಟಿಗೆ ಪ್ರಜ್ಞಾವಂತರು ಕೂಡ ಆ ಟೈಮ್ನಲ್ಲಿ ಆಗ್ಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಂಡ್ ಇಟ್ ಈಸ್ ಅ ರಿಯಲ್ ಟೈಮ್ ಡ್ಯೂಟಿ. ರಿಯಲ್ ಟೈಮ್ ಡ್ಯೂಟಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಹಿಂದೆ ನಮ್ಮ ಕೆಲಸಗಳು ಹೇಗೆ ಅಂತ ಹೇಳಿದ್ರೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 8, 6 ಗಂಟೆ 5 ಗಂಟೆ ಅನುಗುಣವಾಗಿರ್ತದೆ. ಈ 3 ತಿಂಗಳು ರಿಯಲ್ ಟೈಮ್ ಡ್ಯೂಟಿ. ನಿಮ್ಗೆ 24 ಗಂಟೆಯಲ್ಲಿ ಯಾವಾಗ ಫೋನು ಏನು ಬರ್ತಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ರಾತ್ರಿ 10-11 ಗಂಟೆ ನಂತರ ನಮ್ಗೆ ಫೋನ್ ಬಂದಾಗ ನಮ್ಗೇನೋ ಒಮ್ಮೆಲೆ ಹೆದರಿಕೆ ಆಗ್ತದೆ, ಏನಾದ್ರೂ ಆಯ್ತಾ, ಏನು ವಿಷಯ ಅಂತ ಹೇಳಿಕೊಂಡು ಆ ವಿಚಾರ ಇವತ್ತು ಬರ್ತದೆ. ಆದ ಕಾರಣ ನಮ್ಮೆಲ್ಲರ ಫೋನ್ ಕೂಡ 24 ಗಂಟೆ ಆನ್ ಇದ್ದುಕೊಂಡು ಅದನ್ನು ಸ್ವೀಕರಿಸುವಂತ ಮನೋಭಾವ ಹಮ್ಮಿಕೊಳ್ಬೇಕು. ಅದನ್ನು ಸಂಬಂಧ ತಕ್ಷಣವೇ ಒಬ್ಬರಿಗೊಬ್ಬರು ಸಂಪರ್ಕಿಸಿಕೊಂಡು ಒಬ್ಬರಿಗೊಬ್ಬರು ಸಹಕಾರ ಕೊಡೋ ಕೆಲಸ ಬಹುಶಃ ನಿಮ್ಮೆಲ್ಲರಿಂದ ಇವತ್ತು ಆಗ್ಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಗರೋಡಿಯಲ್ಲಿ ಒಬ್ಬರನ್ನು ಇವತ್ತು ನಮ್ಮ 3 ಜನವನ್ನು ನಾವು ಇವತ್ತು ಅಗಲಿದ್ದೇವೆ. ಆ ಸಂದರ್ಭದಲ್ಲಿ ನಾನು ಮತ್ತು ಜಿಲ್ಲಾಧಿಕಾರಿ ಪ್ರತಿನಿಧಿಗಳು ಆಸ್ಪತ್ರೆಯಲ್ಲಿ ಪ್ರದೇಶಕ್ಕೆ ಹೋದಾಗ ಅಲ್ಲಿ ಆಸ್ಪತ್ರೆಯಲ್ಲಿ ಯಾರು ಕೂಲಿ ಕಾರ್ಮಿಕ ತಾಯಿ 2 ಮಕ್ಕಳನ್ನು ಕಳ್ಕೊಂಡಿದ್ದಾರೆ, ಕೆಲವರು ಮನೆಯನ್ನು ಕಳ್ಕೊಂಡಿದ್ದಾರೆ. ಆ ಒಂದು ಯಾರು ಇಲ್ಲ, ಅವ್ರ ಸಂಬಂಧಿಕರು ಬೇರೆ ಊರಲ್ಲಿದ್ದಾರೆ. ಆವಾಗ ಊರಿನ 2 ಸಂಪೂರ್ಣವಾಗಿ ಪ್ರಾರಂಭದಿಂದ ಕಡೆಯ ತನಕ ಕೂಡ ಅವರ ಜೊತೆಯಲ್ಲಿ ಆಸ್ಪತ್ರೆ ಇಲ್ಲದ್ದು ಅವರ ಸ್ವಂತಗೊಳಿಸುವಂತ ಕೆಲಸ ಮಾಡ್ತಿದ್ರು. ಯಾಕಂತ ಹೇಳಿದ್ರೆ ಈ ರೀತಿ ಪ್ರತಿಕವಿಕ ಸಂದರ್ಭದಲ್ಲಿ ಅವ್ರಿಗೆ ಬೇಕಾದ ದುಡ್ಡಲ್ಲ, ದುಡ್ಡಿಕ್ಕಿಂತ ಜಾಸ್ತಿ ಮಾನಸಿಕವಾಗಿ ಧೈರ್ಯ ಕೊಡುವಂತ, ಮನೋಧೈರ್ಯ ಕೊಡುವಂತ ಮತ್ತು ಅವ್ರ ಜೊತೆ ನಾವು ಇದ್ದೇ ಅಂತ ತೋರಿಸಿಕೊಡುವಂತಹ ದೊಡ್ಡ ಮಟ್ಟದ ಆ ಒಂದು ಶಕ್ತಿ ಅವರಿಗೆ ಅಗತ್ಯ ಇದೆ. ಆ 2 ಮಹಿಳೆಯನ್ನು ನಾವು ಆಸ್ಪತ್ರೆಯಲ್ಲಿ ನೋಡಿದ್ದೆವು. ಆವಾಗ ನಾವು ಹೇಳಿದ್ದೇವೆ, ಇವರಿಗೆ ಗುಡ್ ಸಮರಿಟನ್ ಆಕ್ಟ್ ಪ್ರಕಾರ, ಇವರಿಗೆ ಅಂತಲ್ಲ, ನಾವು ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಬೇಕು. ಗುಡ್ ಸಮರಿಟನ್ ಆಕ್ಟ್ ಪ್ರಕಾರ ಈ ಒಂದು ಕಾಲಘಟ್ಟದಲ್ಲಿ ಯಾರೇ ಒಂದು ಸಂಘ ಸಂಸ್ಥೆಯರು ಯಾವ ವ್ಯಕ್ತಿ ಮುಂದೆ ನಿಂತು ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಿಕೊಂಡು ಆ ಒಂದು ನೋವಿನ ಜನತೆ ಇದ್ದರೆ ಅವ್ರಿಗೆ ನಾವು ಪ್ರೋತ್ಸಾಹದ ಸರ್ಟಿಫಿಕೇಟ್ ಕೊಡಬೇಕು. ಯಾಕೆ ಭವಿಷ್ಯದಿನ ಒಂದಲ್ಲೊಂದು ಕಾಲ ನಾನು ಈ ಉಪಕಾರ ಮಾಡೋದು ಗೌರವ ಬರಬೇಕು, ಅದು ಬೇರೆಯವರು ಕೂಡ ಒಂದು ಕೆಲಸ ಮಾಡಲಿಕ್ಕೆ ಪ್ರಯೋಜನ ಕೊಟ್ಟಂತ ಆಗ್ತದೆ. ನಾನು ಹಿಂದೆ ಸಚಿವನಿದ್ದಾಗ ಗುಡ್ ಸ್ಯಾಮರಿಟನ್ ಆಕ್ಟ್ ಅಂತ ಹೇಳಿ ನಾವು ತಂದಿದ್ದೇವೆ. ಅದಕ್ಕಾಗಿ ಬಹುಶಃ ಮೊನ್ನೆ ಹೇಳಿದ್ದೇನೆ, ನನಗೆ ಸಂತೋಷ. ಜಿಲ್ಲಾಧಿಕಾರಿಗಳನ್ನು ಇಲ್ಲಿ ತಾರೀಕು ಅಭಿನಂದಿಸ್ತೇನೆ. ನಾನು ಹೇಳಿ ನನಗೆ ಮರ್ತೋಗಿ ನಾನು ಬೆಂಗಳೂರು ಹೋಗಿದ್ದೇನೆ. ಅದನ್ನು ನೆನಪಿಟ್ಟುಕೊಂಡು ಮೊನ್ನೆ ಯಾರು 2 ಸಹಕಾರ ಕೊಟ್ಟಿದ್ದಾರ ಅವರಿಗೆ ಸರ್ಟಿಫಿಕೇಟ್ ಕೊಡುವಂತ ಒಂದು ಪ್ರಥಮ ಇದೆ.